ನೀವು ಹತ್ತು ಬಿಡಿ. ಸರ್ ಹ್ಯಾಂಡಲ್ ಮುರಿದೋಗ್ತದೆ, ಕಾರ್ನರ್ ಮುರಿದೋಗ್ತದೆ, ವುಡ್ ಮುರಿದೋಗ್ತದೆ, ಕುಶನ್ ಒಳಗೆ ಹೊರಟೋಗ್ತದೆ. ಯಾಕೆ ಸರ್ ಹೋಗ್ತದೆ ನಾನು ಹೇಳೋದು? ಏನ್ ಸರ್ ಎಷ್ಟು ಸ್ಟ್ರಾಂಗ್ ಇರುತ್ತೆ? ಏನ್ ಬೇಕಾದ್ರೆ 10 ಜನ ಹತ್ಲಿ ಸರ್ ಅದ್ರ ಮೇಲೆ. ಕಾಟ ಮುರಿದೋಗ್ಬಿಡ್ತದೆ ಅದು ಇದು ಅಂತ ಜನ ಭಯ ಬೀಳ್ತಾರೆ. ಏನಕ್ಕೆ ಮುರಿತದೆ? ಒರಿಜಿನಲ್ ಆಗಿ ಐಟಮ್ ಹಾಕಿದ್ರೆ ಏನಕ್ಕೆ ಮುರಿತದೆ ಅಂತ ನಾನು ಯಾವ ಸೋಫಾ ಮೇಲೆ ಹತ್ತಿ ಸರ್ ಹಿಂಗೆ ಯಾವ ಸೋಫಾ ಮೇಲೆ ಏನಾದ್ರೂ ಆಗ್ಲಿ ಸರ್, ಅದು ಒಂದು ಕುಶನ್ ಒಳಗೆ ಹೋಗ್ಲಿ, ಇಲ್ಲ ವುಡ್ ಬ್ರೇಕ್ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ. ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗೆ ಒಂದು ಸೋಫಾ ನಾನೇ ತಗೊಂಡು ನಿಮ್ಮ ಮನೇಲಿ ಇಳಿಸ್ಬಿಟ್ಟು ಬರ್ತೀನಿ. ನೋಡಿ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರೆ, ಇವತ್ತು ನಮ್ಮ ಬೆಂಗಳೂರಿನ ಆಪಲ್ ವುಡ್ ಫರ್ನಿಚರ್ಗೆ ನಾವು ಬಂದಿದ್ದೇವೆ. ತುಂಬಾ ಜನರು ಕೇಳ್ತಾ ಇದ್ರು, ಸರ್ ಪ್ರೀಮಿಯಂ ಕ್ವಾಲಿಟಿ ಬೇಕು, ಅಫೋರ್ಡೆಬಲ್ ಪ್ರೈಸ್ ಬೇಕಂತ. ಅದಕ್ಕಾಗಿ ನಮ್ಮ ಕನ್ನಡಿಗರ ಅಂಗಡಿಗೆನೆ ಇವತ್ತು ನಿಮ್ಗೆ ತುಂಬಾನೇ ವೆರೈಟೀಸ್ ತೋರಿಸ್ತೇವೆ. ತುಂಬಾನೇ ಕಲೆಕ್ಷನ್ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹಾಗೂ ಇಲ್ಲಿನ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಕನ್ನಡಿಗರು ತುಂಬಾ ಕಡಿಮೆನೇ ಇದ್ದಾರೆ ಈ ಒಂದು ಲೈನ್ ಅಲ್ಲಿ. ಸೊ ನೀವು ಈ ಒಂದು ಶೋರೂಮ್ ಮಾಡಿದ್ದೀರಾ, ಯಾವ ತರ ಸರ್? ಎಷ್ಟು ವರ್ಷದಿಂದ ನೀವು ರನ್ ಮಾಡ್ತಾ ಇದ್ದೀರಾ ಸರ್? ನಮ್ದು ಹಳೆ ಕತೆ, ತುಂಬಾ ಹಳೆ ಕತೆ. ಅಂದ್ರೆ ನಾವು ಬಂದಿದ್ದು ಇವತ್ತು ನೆನ್ನೆ ಅಲ್ಲ, ಸುಮಾರು ಒಂದು 17 years ಬ್ಯಾಕ್ ಬಂದಿರೋದು ನಾವು ಫೀಲ್ಡ್ಗೆ. ಅಂದ್ರೆ ನಾವು ಮ್ಯಾನುಫ್ಯಾಕ್ಚರ್ಸ್, ನಾವು ಇವಾಗ ರಿಟೇಲ್ಗೆ ಬಂದಿರೋದು ಹೊಸದೆ. ನಾವು ಫಸ್ಟ್ ಮ್ಯಾನುಫ್ಯಾಕ್ಚರ್ಸ್. ನಾವು ಸುಮಾರು ವರ್ಷದಿಂದ ಅಂಗಡಿಗಳಿಗೆ ಸಪ್ಲೈ ಕೊಡ್ತಾ ಇದ್ವಿ ಐಟಮ್. ಸುಮಾರು ನಾವು ಅದರಿಂದ ಇವಾಗ್ಲೂ ಏನಂದ್ರೆ ಅದೇ ರೇಟಲ್ಲಿ, ಅಂಗಡಿಗಳಿಗೆ ಏನ್ ರೇಟಲ್ಲಿ ಕೊಡ್ತಾ ಇದ್ದೇವೆ ಅದೇ ರೇಟಲ್ಲಿ ಕಸ್ಟಮರ್ಗೆ ಕೊಡಬೇಕು ಅಂತ. ಈಗ ಇಲ್ಲಿ ಬಂದು ಆಲ್ಮೋಸ್ಟ್ ಇದು ಹೊಸ ಬ್ರಾಂಚ್ ನಮಗೆ. ನಮ್ಮ ಬಾನ್ಸೋಡಿಯಲ್ಲಿ ಒಂದಿದೆ, ಆದೂರಲ್ಲಿ ಒಂದಿದೆ. ಇದು ಬಂದು ಹೊಸ ಬ್ರಾಂಚ್. ಇದು ಬಂದು ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾ ಇದ್ದೀರಾ? ಹೋಲ್ಸೇಲ್ ರೇಟ್ ಅಲ್ಲೇ ಸರ್. ಓಕೆ ಗೆಳೆಯರೆ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಅಂತ ನೀವು ಪರ್ಚೇಸ್ ಮಾಡಬಹುದು ಸರ್. ಟೋಟಲಿ ಏನೆಲ್ಲ ವೆರೈಟೀಸ್ ಇದೆ ಸರ್ ನಿಮ್ಮಲ್ಲಿ? ಎಸ್ ಸರ್, ನಮ್ಮಲ್ಲಿ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್, ಅಂದ್ರೆ ಒಂದು ಟೀಪಾಯ್ನಿಂದ ಹಿಡಿದು ಶೋರ್ಯಾಕ್ನಿಂದ ಒಂದು ಮಂದಿರ ಇರ್ಬೋದು, ಡೈನಿಂಗ್ ಟೇಬಲ್, ಸೋಫಾ, ಕಾಟು, ಮನೆಗೆ ಏನ್ ಬೇಕೋ ಆಲ್ಮೋಸ್ಟ್ A to Z ಎಲ್ಲ ಐಟಮ್ ನಮ್ಮ ಹತ್ರ ಸಿಗ್ತದೆ ಸರ್. ಓಕೆ, ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಎಲ್ಲ ವೆರೈಟೀಸ್ ನಿಮ್ಗೆ ಅಲ್ಲಿ ಸಿಗ್ಬಿಡುತ್ತೆ ಸರ್. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಈಗ ನಾರ್ಮಲಿ ಸೋಫಾಸ್ ಅಂದ್ರೆ ಏನ್ ರೇಟ್ ಇಂದ ಸಿಗುತ್ತೆ? 3+1+1 5 ಸೀಟರ್ ಸೋಫಾ ಸ್ಟಾರ್ಟಿಂಗ್ 25,000 ಇಂದ ಇದೆ. ಓನ್ಲಿ 25,000 ಇಂದ. ಅದನ್ನು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ, ಯಾವುದೇ ಲೋಕಲ್ ಕ್ವಾಲಿಟಿ ಮಾತೇ ಇಲ್ಲ ಸರ್. ಹಾ ಸರ್, ಇದು 25,000 ಹೌದು ಸರ್. 25,000 311. ವಾವ್ ಗೆಳೆಯರೆ, ವಿತ್ ವುಡನ್ ಚಪ್ಲ ಸರ್. ಇದು ಏನ್ ಫ್ಯಾಬ್ರಿಕ್ ಇದೆ ಸರ್? ತುಂಬಾ ಸ್ವೇಟ್ ಫ್ಯಾಬ್ರಿಕ್ ವಿತ್ ಸಾಫ್ಟ್ ಕುಶನ್ ನಿಮ್ಗೆ. ಓಕೆ ಸರ್, ಈಗ ಸ್ವಲ್ಪ ಜನರಿಗೆ ಈ ಕಲರ್ ಲೈಕ್ ಆಗಲ್ಲ ಅಂತವ್ರಿಗೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀರಾ ಸರ್? 400 ಕಲರ್ಸ್ ಅವೈಲೇಬಲ್ ಇದೆ. 400 ಕಲರ್ಸ್ ಅವೈಲೇಬಲ್ ಇದೆ. 400+ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ನಾವು ಚಾಯ್ಸ್ ಕೊಡ್ತೀವಿ. ಓಕೆ ಗೆಳೆಯರೆ, ಈಗ ಬನ್ನಿ ಒಂದೊಂದಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಯಾವ ತರ ವೆರೈಟೀಸ್ ಇದೆ, ಯಾವ ತರ ಸ್ಪೆಷಲ್ ಡಿಸೈನ್ಸ್ ನೀವು ಡೈರೆಕ್ಟ್ ನಮ್ಮ ಕನ್ನಡಿಗರ ಅಂಗಡಿಯಿಂದ ಪರ್ಚೇಸ್ ಮಾಡಬಹುದು ಅಂತ. ಸರ್ ಒಮ್ಮೆ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಯಾವ ತರ ಬರ್ಬೋದು ಇಲ್ಲಿಗೆ? ಎಸ್ ಕರೆಕ್ಟ್ ಸರ್. ಇದು ಆಕ್ಚುಲಿ ಬಂದು ಸರ್ಜಾಪುರ್ ರೋಡ್, ದೊಮ್ಸಂದ್ರ ಅಂತಾರೆ. ದೊಮ್ಸಂದ್ರ ಸರ್ಜಾಪುರ್ ಮೈನ್ ರೋಡ್ ಇದು. ಇಲ್ಲಿ ಬಂದು ನಿಯರ್ ಅಂದ್ರೆ ವಿಶಾಲ್ ಮೆಗಾ ಮಾರ್ಟ್ ಪಕ್ಕ ಇರೋದು. ಇದು ವಿಶಾಲ್ ಮೆಗಾ ಮಾರ್ಟ್ ಪಕ್ಕ ದೊಡ್ಡದಾಗಿದೆ ಶಾಪ್ ನಮ್ಗೆ. ಯಾಕಂದ್ರೆ ಕಸ್ಟಮರ್ಗೆ ನಮ್ದು ಆಕ್ಚುಲಿ ಬನಸೋಡಿನಲ್ಲಿ ಶೋರೂಮ್ ಇರೋದು. ಬಟ್ ಕಸ್ಟಮರ್ ಈ ಕಡೆಯಿಂದ ತುಂಬಾ ಕಸ್ಟಮರ್ ಅಲ್ಲಿವರೆಗೂ ಬರೋರು ಸರ್. ಸುಮಾರು ಜನ ಕಸ್ಟಮರ್ ಕೇಳ್ತಾ ಇದ್ರು, ಇಲ್ಲ ಸರ್ ನಮ್ಮ ಕಡೆ ಒಂದು ಶೋರೂಮ್ ಮಾಡಿ, ನಮ್ಮ ಕಡೆ ತುಂಬಾ ದೂರ ಬರಬೇಕು, ನಿಮ್ಮ ಐಟಮ್ ಚೆನ್ನಾಗಿದೆ ಅಂತ. ಅದಕ್ಕಾಗಿ ಇದು ರೀಸೆಂಟ್ ಆಗಿ ಆಲ್ಮೋಸ್ಟ್ ಆಯ್ತು ಒಂದು 7 months ಆಯ್ತು ಇದು ಮಾಡಿ. ಓಕೆ, ತುಂಬಾ ದೊಡ್ಡ ಶೋರೂಮ್. ದೊಡ್ಡ ಶೋರೂಮ್ 9,500 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿರೋ ಅಂಗಡಿ. ವಾವ್ ಗೆಳೆಯರೆ, ಇಷ್ಟು ದೊಡ್ಡ ಶೋರೂಮ್ ಅಲ್ಲಿ ನಿಮ್ಗೆ ವೆರೈಟೀಸ್ ಅದೇ ತರ ತುಂಬಾನೇ ವೆರೈಟೀಸ್ ಸಿಗುತ್ತೆ. ಹಾಗೂ ಪ್ರೈಸ್ ರೇಂಜ್ ನಿಮ್ಗೆ ದೊಡ್ಡ ಶೋರೂಮ್ ಅಂತ ಕಾಸ್ಟ್ಲಿ ಏನಿರಲ್ಲ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಫ್ಯಾಕ್ಟರಿ ಪ್ರೈಸ್ ಅಲ್ಲೇ ಸಿಗುತ್ತೆ ಸರ್. ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ತೋರಿಸ್ತಾ ಹೋಗ್ತೀರಾ ಸರ್? ಖಂಡಿತ 1 by 1 ಎಲ್ಲ ಸ್ವಲ್ಪ ಒಂದು ತೋರಿಸ್ತಾ ಇರ್ತೀವಿ. ತುಂಬಾನೇ ಕಲೆಕ್ಷನ್ಸ್ ಇದೆ. ಹೌದು, 1 by 1 ಹೋಗ್ತಾ ಇರೋಣ. ಇದನ್ನ ಬ್ರಿಕ್ಸ್ ಮಾಡಲ್ ಸೋಫಾ ಅಂತೀವಿ. ಒಂದೊಂದು ಮಾಡಲ್ ಒಂದೊಂದು ಹೆಸರಿಟ್ಟಿದ್ದೀವಿ ಆಕ್ಚುಲಿ ನಾವು. ಏನ್ ಸರ್ ಲುಕ್ ವೈಸ್ ಎಲ್ಲ ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ ಆಗಿ? ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗಬಾರ್ದು ಅಂತ ಸರ್. ಮಾರ್ಕೆಟ್ ಅಲ್ಲಿ ಸಿಗದಿರೋದನ್ನ ನಾವೇ ನಮ್ಮ ಫ್ಯಾಕ್ಟರಿಯಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದು ಟೀಕುಡ್ ಸೋಫಾ ಬ್ರಿಕ್ಸ್ ಮಾಡಲ್ ಅಂತ ಇದಕ್ಕೆ ಹೆಸರಿಟ್ಟಿದೀವಿ. ಇದು 3-2 ಡಿವೈಡರ್ ಟೀಪೈ ಎಲ್ಲ ಸೇಮ್ ಡಿಸೈನ್. ಟೀಪೈ ಸಮೇತ ನೀವು ಯಾವ್ದ್ರಗಾನ ತಗೊಳ್ಳಿ ಸೇಮ್ ಡಿಸೈನ್ ಕಾಪಿ ಆಗಿರ್ತದೆ. ಹೌದು, ಲುಕ್ ವೈಸ್ ಸ್ವಲ್ಪ ಯುನೀಕ್ ಆಗಿ ಕಾಣುತ್ತೆ. ನಿಮ್ಮ ಮನೆಯಲ್ಲೂ ಸರ್ ಇದನ್ನು ಯೂಸ್ ಮಾಡಿ ಸರ್. ಪ್ಲಸ್ ಇನ್ನೊಂದೇನಂದ್ರೆ ಎಲ್ಲಾ ಸೋಫಾನಲ್ಲೂ ಎಲ್ಲಾರ ಶೋರೂಮ್ ಅಲ್ಲೂ ನೀವು ಹೋದ್ರೆ 4 ಇಂಚ್ ಕುಶನ್ ಹಾಕಿರ್ತಾರೆ. ಹಾ ಸರ್, ಇದೆಲ್ಲ ಸೀಟು 4 ಇಂಚ್ ಕುಶನ್ ಹಾಕಿರ್ತಾರೆ. ನಾವು 6 ಇಂಚ್ ಟೋಟಲ್ 4+2 ಇಂಚ್ ಲೇಯರ್ ಎಕ್ಸ್ಟ್ರಾ ಯೂಸ್ ಮಾಡಿದೀವಿ ನಾವು. ಪ್ರತಿಯೊಂದು ಸೋಫಾಗೂ ಹಂಗೆ ಮಾಡಿದೀವಿ. ಏನಕ್ಕೆ ಅಂತ ಹೇಳಿದ್ರೆ ಲೈಫ್ ಎಕ್ಸ್ಟ್ರಾ ಬರ್ಲಿ ಅಂತ ಅಷ್ಟೇ. ಇವಾಗ 4 ವರ್ಷ ಬರೋದು 6 ವರ್ಷ ಬರ್ಲಿ, 6 ವರ್ಷ ಬರೋದು 8 ವರ್ಷ ಬರ್ಲಿ. ಲೈಫ್ ಯಾವಾಗ ಎಕ್ಸ್ಟ್ರಾ ಆಗ್ತದೋ ಅವಾಗ ನೀವು ಕೊಟ್ಟಿದ್ದ ಕಾಸ್ಗೂ ಸಾರ್ಥಕ ಆಗ್ತದ ಅಂತ ನಮ್ಮ ಐಡಿಯಾ. ಹೌದು ಗೆಳೆಯರೆ, ಬರೀ ಕ್ವಾಲಿಟಿ ಐಟಮ್ಸ್ ನಿಮ್ಗೆ ಇಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಅದನ್ನು ಒಳ್ಳೆ ಐಟಮ್ ಸರ್. ವಾರಂಟಿ ಎಲ್ಲಾನು ಕೊಡ್ತೀರಾ ಸರ್? ಖಂಡಿತ ಕೊಡ್ತೀವಿ ಸರ್. 5 years ವಾರಂಟಿ. ವುಡ್ ಆಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು,
ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಕ್ಲಾತ್ ಪ್ರತಿಯೊಂದು ಪಾಲಿಶ್ ಸಮೇತ 5 years ವಾರಂಟಿ ಕೊಡ್ತೀವಿ. ಮತ್ತೆ ಇದು ಏನ್ ಫ್ಯಾಬ್ರಿಕ್ ಇದೆ ಸರ್? ತುಂಬಾ ಸಾಫ್ಟ್ ಆಗಿದೆ. ಸ್ವೇಡ್ ಫ್ಯಾಬ್ರಿಕ್ ಸರ್. ಹೌದು, ಇದು ಸ್ವೇಡ್ ಫ್ಯಾಬ್ರಿಕ್. ಇದು ವಾಷಬಲ್ ಇರುತ್ತೆ ಸರ್ ಇದು? ಹೌದು. ಇದಕ್ಕೆ 4 inches ಹಾರ್ಡ್ ಕುಷನ್ ಪ್ಲಸ್ 2 inch ಸಾಫ್ಟ್. ಅದಕ್ಕೆ ನಿಮಗೆ ಮೀಡಿಯಂ ಸಾಫ್ಟ್ ಇರ್ತದೆ, ತುಂಬಾ ಹಾರ್ಡ್ ಇರಲ್ಲ, ತುಂಬಾ ಸಾಫ್ಟ್ ಇರಲ್ಲ, ಮೀಡಿಯಂ ಇರ್ತದೆ. ಓಕೆ ಸರ್. ಮತ್ತೆ ನೆಕ್ಸ್ಟ್ ಸರ್ ಇದು ಬಂದು 3-2-1 ಟೀಪೈ. ಓಕೆ, ಟೀಪೈ ಸಪ್ರೇಟ್ ಇದೆ. 3-2-1 ಇದಕ್ಕೆ ಏನಂದ್ರೆ ಎಕ್ಸ್ಟ್ರಾ ಥೈ ಸಪೋರ್ಟ್ ಕೊಟ್ಟಿದೀವಿ ಸರ್, ಕಾಲ್ಗೆ ಎಕ್ಸ್ಟ್ರಾ ಹಂಪ್ ಅಂತೀವಿ. ಇದು ಏನಕ್ಕೆ ಅಂತ ಹೇಳಿದ್ರೆ ಬ್ಯಾಕ್ ಪೇನ್ ಬರ್ದಿರಲಿ ಅಂತ, ಕಾಲ್ಗೂ ಪೇನ್ ಆಗಲ್ಲ. ಹೌದು. ಕಂಫರ್ಟ್ ಸರ್, ತುಂಬಾ ಐ ಬ್ಯಾಕ್ ಇದೆ ಸೋಫಾ, ಇದು ಐ ಬ್ಯಾಕ್ ಸೋಫಾ ಅಂತೀವಿ. ಕಂಫರ್ಟೇಬಲ್ ಇದೆ ಅಲ್ವಾ ಸರ್? ಹೌದು ಸರ್, ಖಂಡಿತ ಕಂಫರ್ಟೇಬಲ್. ನಾವು ಏನಕ್ಕೆ ನಮ್ಮ ಸೋಫಾನಲ್ಲಿ ನಮಗೆ ಮ್ಯಾನುಫ್ಯಾಕ್ಚರರ್ ಅಂತ ಏನಕ್ಕೆ ಇದು ಮಾಡ್ತಾ ಇದೀವಿ ಅಂದ್ರೆ, ಪ್ರತಿಯೊಂದು ಸೋಫಾಕ್ಕೂ ಪ್ರತಿಯೊಂದು ಯಾವ್ದಾನ ಆಗಲಿ ಕೂತ್ಕೊಂಡು ಅದು ಕಂಫರ್ಟ್ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಮತ್ತೆ ಚೇಂಜಸ್ ಮಾಡ್ಕೊಂತೀವಿ ನಾವು. ಓಕೆ, ಕಂಫರ್ಟ್ ವೈಸ್ ಮಾತ್ರ ನಾವು ಯಾವ ಕಾರಣಕ್ಕೂ ಕ್ವಾಲಿಟಿನಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ಹೌದು, ಯಾರಿಗೆಲ್ಲ ಕ್ವಾಲಿಟಿ ಐಟಮ್ಸ್ ಕಂಫರ್ಟೇಬಲ್ ಆಗಿರುತ್ತೆ. ಇದೇನು ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕೈ ಇಡೋಕು ಡಿಫ್ರೆಂಟ್ ಆಗಿ. ಹೌದು ಸರ್, ಇದು ಎಕ್ಸ್ಟ್ರಾ ಲೇಯರ್ ಯೂಸ್ ಮಾಡಿದೀವಿ, ಈ ಕಡೆನೂ ಅಷ್ಟೇ ಆ ಕಡೆನೂ ಅಷ್ಟೇ. ಹೌದು, ಪೈಪಿಂಗ್ ಯೂಸ್ ಮಾಡಿದೀವಿ. ಏನಕ್ಕಂದ್ರೆ ಡಿಸೈನ್ ಚೆನ್ನಾಗಿ ಕಾಣಲಿ, ಎತ್ತು ಕಾಣಲಿ ಅಂತ ಹೇಳ್ಬಿಟ್ಟು ಪೈಪಿಂಗ್ ಹಾಕಿ ಡಬಲ್ ಕಲರ್ ಅಲ್ಲಿ ಡಬಲ್ ಸ್ವೇಡ್ ಅಲ್ಲಿ ಮಾಡಿದೀವಿ. ಹೌದು ಸರ್, ಸ್ವಲ್ಪ ಜನರಿಗೆ ಸೋಫಾ ಲೈಕ್ ಆಗುತ್ತೆ, ಆದ್ರೆ ಕಲರ್ ಲೈಕ್ ಆಗಲ್ಲ. ಇದರಲ್ಲೂ ಕಸ್ಟಮೈಸೇಷನ್ ಇದೆ. ಪ್ರತಿಯೊಂದು ಸೋಫಾರಲ್ಲೂ ಕಲರ್ ಆಪ್ಷನ್ಸ್ ಇದೆ ಸರ್. ಎಲ್ಲ ಸೋಫಾನಲ್ಲೂ ಕಲರ್ ಆಪ್ಷನ್ಸ್ ಇದೆ. ಅದಕ್ಕೆ ಯಾವ್ದು ಬೇಕೋ ಕಸ್ಟಮರ್ ಇಂಟೀರಿಯರ್ ತಕ್ಕಾಗಿ ನಾವು ಮಾಡ್ಕೊಡಕ್ ನಾವು ರೆಡಿ ಇದೀವಿ ಸರ್. ಓಕೆ, ಮತ್ತೆ ಸರ್ ಇದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇದೆ, ಇನ್ನೂ ಚಿಕ್ಕದ್ ಮಾಡ್ಕೊಡಿ ಅಂದ್ರೆ ಖಂಡಿತ ಮಾಡ್ಕೊಡ್ತೀವಿ ಸರ್. ಸೈಜ್ ಅವ್ರದ್ದು ಇನ್ನೂ ಚಿಕ್ಕದ್ ಬೇಕು, ಇನ್ನೂ ದೊಡ್ಡದ್ ಬೇಕು, ಇನ್ನೂ ವಿಡ್ತ್ ಬೇಕು, ಡೆತ್ ಬೇಕು, ಇನ್ನೂ ಸ್ವಲ್ಪ ಹೈಟ್ ಬೇಕು, ಅವ್ರು ಹೆಂಗ್ ಕೇಳಿದ್ರೆ ಆ ತರ ನಾವು ಮಾಡ್ಕೊಡ್ತೀವಿ. ಇದು ರೆಕ್ಲೈನರ್ ಸೋಫಾ 3+2+ ಕನ್ಸೋಲ್. ಓಕೆ, 3-2 ಕನ್ಸೋಲ್. ಲಾಸ್ಟ್ ಟು ಲಾಸ್ಟ್ ವಾವ್, ಇದೆಯಲ್ಲ ಮ್ಯಾನುವಲ್ ಇದೆ ಸರ್? ಹೌದು ಸರ್, ಮ್ಯಾನ್ಯಲ್ ರೆಕ್ಲೈನರ್ ಇದೆ. ಓಕೆ, ಈ ಲಾಸ್ಟ್ ಆ ಲಾಸ್ಟ್ ಓಪನ್ ಆಗ್ತದೆ, ಮತ್ತೆ ಅದರಲ್ಲೂ 2 ಸೀಟ್, ಟೋಟಲ್ 4 ಸೀಟ್ ಓಪನ್ ಆಗ್ತದೆ. ಟೋಟಲ್ 5 ಸೀಟರ್ ಸೋಫಾ ಇದು. ಹಾ ಸರ್. ಕಂಫರ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಕಂಫರ್ಟ್ ವೈಸ್ ಏನ್ ಡೌಟ್ ಇಲ್ಲ. ಇದು ಫ್ಯಾಬ್ರಿಕ್ ಏನ್ ಸರ್? ಸ್ವಲ್ಪ ಲೆದರ್ ಲುಕ್ ಸರ್, ಮೈಕೋ ಫ್ಯಾಬ್ರಿಕ್ ಅಂತೀವಿ. ಲೆದರ್ ಲುಕ್ ಅಲ್ಲಿ ಬಂದಿರ್ತದೆ. ಇವಾಗ ಇದು ಬಂದು ಮ್ಯಾನ್ಯಲ್ ರೆಕ್ಲೈನರ್ ಇದೆ. ಅದು ಇದರಲ್ಲಿ ನಿಮ್ಗೆ ಇನ್ ಕೇಸ್ ಏನಾದ್ರು ಮೋಟರೈಸ್ ಬೇಕಂತ ಹೇಳಿ ಮೋಟರೈಸ್ ಅಲ್ಲೂ ಆಪ್ಷನ್ ಇಟ್ಟಿದ್ದೀವಿ. ಅದನ್ನು ಬೇಕಾದ್ರೆ ತೋರಿಸ್ಬಿಡೋಣ ಬನ್ನಿ. ಎಸ್, ನಿಮಗೆ ಮೆನ್ಯುವಲ್ಲೂ ಸಿಗುತ್ತೆ, ಮೋಟರೈಸ್ಡ್ ಅಲ್ಲಿ ಬೇಕಂದ್ರೂ ಸಹಿತ ಅವೈಲೇಬಲ್ ಇದೆ. ನೀವು ಯಾವ ತರ ವೆರೈಟಿ ನೋಡ್ತೀರಿ ನೋಡಿ, ತುಂಬಾನೇ ವೆರೈಟೀಸ್ ಇಲ್ಲಿ ನಿಮಗೆ ಕಲೆಕ್ಷನ್ ಸಿಗುತ್ತೆ. ಹಾಗೂ ಎಲ್ಲ ವೆರೈಟೀಸ್ ಅಲ್ಲೂ ಸಹ ಬೆಸ್ಟ್ ಕ್ವಾಲಿಟಿಯಲ್ಲಿ ನಿಮಗೆ ಸಿಗುತ್ತೆ ಸರ್. ಅದು ಮ್ಯಾನ್ಯಲ್ ರೆಕ್ಲೈನರ್ ಆಯ್ತು. ಇದು ಬಂದು ಮೋಟರೈಸ್. ಇದು ಕಾರ್ನರ್ ಸೋಫಾ ನಲ್ಲಿ ಮಾಡಿದೀವಿ. ಕಾರ್ನರ್ ಫುಲ್ ಸೆಟ್, ಇದರಲ್ಲಿ ಮೋಟರೈಸ್ ಮಾಡ್ಕೊಂಡಿದೀವಿ. ಮೋಟರೈಸ್ ಏನಂದ್ರೆ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಸ್ಟೆಪ್. ಗೆಳೆಯರಿ ನೋಡಿ, ಬರೀ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಈ ತರ ಎಷ್ಟಕ್ಕೆ ಬೇಕೋ ಅಷ್ಟು ಸ್ಟಾಪ್ ಮಾಡ್ಬೋದು. ಫುಲ್ ಬೇಕಾದ್ರೆ ಫುಲ್ ಹೋಗ್ತದೆ. ಓಕೆ, ಎಸ್, ಫುಲ್ ಬೇಕಂದ್ರೆ ಫುಲ್ಲು ಆಗ್ಬಿಡುತ್ತೆ. ಹೌದು ಸರ್, ಫುಲ್ ಮಲಗಿ ಬಿಡ್ಬೋದು ಆರಾಮಾಗಿ. ಹೌದು, ನಿಮ್ಗೆ ಎಷ್ಟಕ್ಕೆ ಬೇಕಷ್ಟು ಹೋಗ್ತದೆ. ಒಂದೇ ಸರಿ ಪ್ರೆಸ್ ಆಗ್ತದೆ, ಒಂದೇ ಸರಿ ಇಲ್ಲ. ಮೋಟರೈಸ್ ಎಷ್ಟಕ್ಕೆ ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಂಬೋದು. ಇದು ಯಾವ ಸೋಫಾನಲ್ಲಿ ಬೇಕಾದ್ರೂ ಮಾಡ್ಕೊಡ್ಬೋದು ಸರ್. ಪ್ರತಿಯೊಂದು ಯಾವ ಮಾಡಲ್ ಅಲ್ಲಿ ಬೇಕಾದ್ರೂ ಆ ತರ ಮಾಡ್ಬೋದು. ಓಕೆ, ಇದು ಕಾರ್ನರ್ ಸೋಫಾ ಎಷ್ಟು ಸೀಟರ್ ಇದೆ ಸರ್? ಇದು ಎಲ್ಲ ಸಪರೇಟ್ ಇದೆ? ಹೌದೌದು, 2 ಸೀಟರ್ ಸಪರೇಟ್, ಮತ್ತೆ 2 ಸೀಟರ್ ಸಿಂಗಲ್, ಕಾರ್ನರ್ ಪ್ಲಸ್ ಕನ್ಸೋಲ್ ಪ್ಲಸ್ ಸೆಂಟರ್ ಟೇಬಲ್. ಓಕೆ, ಇದು ಏನ್ ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ತೀರಾ ಸರ್? ಸರ್, ಇದು ಆಕ್ಚುಯಲ್ ಪ್ರೈಸ್, ಒರಿಜಿನಲ್ ಪ್ರೈಸ್ 1,25,000 ಇದೆ. ಬಟ್ ನಾವು 85,000 ಮೋಟರ್ ವೈಸ್ ರೆಕ್ಲೈನರ್ ಕೊಡ್ತಾ ಇದೀವಿ. 85,000 ಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿ. ಸರ್, ಇದು ಹೊರಗಡೆ ಇದೇ ಕ್ವಾಲಿಟಿಯಲ್ಲಿ ಬೇಕಂದ್ರೆ ಏನ್ ರೇಟ್ ಸಿಗಬಹುದು ಸರ್? ನನ್ನ ಪ್ರಕಾರ 1,20,000 ಪ್ಲಸ್ ಇರ್ತದೆ ಸರ್. ಓಕೆ, ನೀವೇ ಮ್ಯಾನುಫ್ಯಾಕ್ಚರಿಂಗ್ ಈ ಕಡಿಮೆ ರೇಟ್ ಅಲ್ಲಿ ಕೊಡ್ತೀರಾ? ನಮ್ಮದ್ರಲ್ಲಿ ಏನಂದ್ರೆ ಸೆಂಟ್ರಲ್ ಯಾವ್ದು ಬ್ರೋಕರ್ಸ್ ಇಲ್ಲ, ಸೆಂಟ್ರಲ್ ಯಾವ ದಳ್ಳಾಳಿಗಳು ಅಂತಾರಲ್ಲ ಆ ತರ ಏನಿಲ್ಲ ಸರ್. ಯಾಕಂದ್ರೆ ನಾವು ಒಂದಾಗ ಸಪ್ಲೈ ಕೊಡೋದು, ಅವ್ರ ಅದರಲ್ಲೇ ಲಾಭ ಇಟ್ಕೊಂಡು ಮತ್ತೆ ಮಾರೋದು, ಆ ತರ ಇಲ್ಲ. ಫ್ಯಾಕ್ಟ್ರಿ ರೇಟ್ ಅಲ್ಲೇ ನಾವು ಕಸ್ಟಮರ್ ಕೊಡ್ತಾ ಇದೀವಿ. ಕಾರ್ನರ್ ಸೋಫಾ ಸಿಂಪಲ್ ಆಗಿ ಕಡಿಮೆ ರೇಟ್ ಅಲ್ಲಿ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ನೋಡಿ ಸಿಂಪಲ್ ಮಾಡಲ್ಸ್ ಇದು. ಅಂದ್ರೆ ಹೆವಿ ಇರಲ್ಲ, ಹ್ಯಾಂಡಲ್ ಎಲ್ಲ ಚಿಕ್ಕದಾಗಿರ್ತದೆ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಮಾಡಲ್ ಸಿಂಪಲ್ ಮಾಡಲ್. ಇದು ಸ್ವಲ್ಪ ಕಡಿಮೆ ರೇಟ್ ಅಲ್ಲೇ ಇದು ಮಾಡ್ತಾ ಇದೀವಿ ಕಾರ್ನರ್ ಸೋಫಾ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರ್ತದೆ, ಪಾಕೆಟ್ ಫ್ರೆಂಡ್ಲಿ ಇರ್ತದೆ ಅವ್ರಿಗೆ. ಇದ್ರಲ್ಲೂ ಏನಂದ್ರೆ ಇದ್ರಲ್ಲೂ ಕಸ್ಟಮರ್ ಆಪ್ಷನ್ ಇದೆ. ಅಂದ್ರೆ ಕಲರ್ಸ್ ಇದರಲ್ಲಿ ಗ್ರೇ ಕಲರ್ ಹಾಕಿದ್ವಿ, ಡಾರ್ಕ್ ಬೇಡ ನಮ್ಗೆ ಲೈಟ್ ಬೇಕು, ಇನ್ನೂ ಡಾರ್ಕ್ ಬೇಕು, ಇನ್ನೂ ಲೈಟ್ ಬೇಕು, ಕ್ರೀಮ್ ಬೇಕು, ಅವ್ರ ಇಂಟೀರಿಯರ್ ತಕ್ಕ ಕಲರ್ಸ್ ಬೇಕು, ಕಲರ್ ಆಪ್ಷನ್ ಇಟ್ಟಿದೀವಿ. ಕುಶನ್ ಹಾರ್ಡ್ ಬೇಕಾ, ಸಾಫ್ಟ್ ಬೇಕಾ, ಕುಶನ್ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ ಸರ್. ಓಕೆ, ಇದು ಎಲ್ಲ ಯಾವ ವುಡ್ ಇದೆ ಸರ್? ಇದು ಸರ್ ಟೀ ಕುಡ್ ಸರ್. ಟೀ ಕುಡ್ ಇದೆ ಈ ತರ ಸರ್. ಇದು 3 ಲಾಂಜರ್ ಅಂತೀವಿ. ವಿತ್ ಸೋಫಾ ಕಮ್ ಬೆಡ್ ಬೇಕಾದ್ರೆ ಸೋಫಾ ಕಮ್ ಬೆಡ್ ಮಾಡ್ತೀವಿ, ಸ್ಟೋರೇಜ್ ಬೇಕಂದ್ರೆ ಸ್ಟೋರೇಜ್ ಮಾಡ್ತೀವಿ. ಸ್ಟೋರೇಜ್ ಇದೆ ಸರ್ ಇದರಲ್ಲಿ? ಇದರಲ್ಲಿ ಸ್ಟೋರೇಜ್ ಇದೆ. ವಾವ್, ಗೆಳೆಯರೇ ನೋಡ್ತಿರಬಹುದು, ಇಷ್ಟು ಹೆಚ್ಚು ನಿಮಗೆ ಸ್ಟೋರೇಜ್ ಆಪ್ಷನ್ ಇಲ್ಲಿ ಕೊಟ್ಟಿರ್ತಾರೆ. ಎಸ್ ಸರ್, ಆಕ್ಚುಲಿ ರೆಕ್ರಾನ್ ಸೋಫಾ ಇದು ತುಂಬಾ ಕಂಫರ್ಟ್ ಆಗಿರ್ತದೆ. ತುಂಬಾ ಕಂಫರ್ಟ್ ವಿತ್ ಕಾಲ್ಗೆ ಥೈ ಸಪೋರ್ಟ್ ಎಲ್ಲ ಕೊಟ್ಟಿರ್ತೀವಿ. ತುಂಬಾ ಕಂಫರ್ಟ್ ಅಂದ್ರೆ ತುಂಬಾ ಕಂಫರ್ಟ್ ಇರ್ತದೆ. ಇದರಲ್ಲೇ ನಿಮ್ಗೆ ಕಾರ್ನರ್ ಸೋಫಾ ಮಾಡ್ಬೋದು, 3-1-1 ಮಾಡ್ಬೋದು, 3-2-1 ಮಾಡ್ಬೇಕು. ನಿಮ್ಗೆ ಯಾವ ತರ ಬೇಕಾದ್ರೂ ಪ್ರತಿಯೊಂದರಲ್ಲೂ ಕಸ್ಟಮೈಸ್ ಇದೆ. ಇದರಲ್ಲೂ ಕಲರ್ಸ್ ಆಪ್ಷನ್ ಇದೆ. ಇನ್ ಕೇಸ್ ಸೋಫಾ ಕಮ್ ಬೆಡ್ ಬೇಕು ಅಂತ ಹೇಳಿದ್ರೆ ಈ ತರ ಸರ್. ಇನ್ ಕೇಸ್ ನೋಡಿ, ಸೋಫಾ ಕಮ್ ಬೆಡ್ ಇದೆ ಸರ್. ಇದು ಸೋಫಾ ಕಮ್ ಬೆಡ್. ಓಕೆ,
ಸಿಂಗಲ್ ಪೋರ್ಡ್ ಬೇಕಾದ್ರೆ ಸಿಂಗಲ್ ಪೋರ್ಡ್ ಆಗ್ತದೆ. ಹಾಂ ಸರ್. ಇನ್ ಕೇಸ್ ಸ್ಟೋರೇಜ್ ಬೇಕಂದ್ರೆ ಸ್ಟೋರೇಜ್ ಇದೆ ಇದರಲ್ಲೂ. ವಾವ್ ಗೆಳೆಯರೆ ನೋಡಿ, ಈ ತರ ಸೋಫಾ ಕಮ್ ಬೆಡ್ ಜೊತೆಗೆ ಸ್ಟೋರೇಜ್ನು ಕೊಡ್ತಿದ್ದಾರೆ ಸ್ಪೆಷಲಿ. ಎಸ್ ಸರ್. ಇನ್ನು ಫುಲ್ ಓಪನ್ ಮಾಡ್ಬೇಕಂದ್ರೆ ಬೆಡ್ ಆಗ್ಬಿಡುತ್ತಲ್ವಾ ಸರ್? ಹೌದು ಸರ್, ಖಂಡಿತ. ಮನೆಯಲ್ಲಿ ಏನಂದ್ರೆ ಚಿಕ್ಕ ಚಿಕ್ಕ ಮನೆಗಳಿರ್ತಾವಲ್ವಾ, ಅದೇ ಡೇ ಟೈಮ್ ನವರು ಸೋಫಾ ತರ ಯೂಸ್ ಮಾಡ್ಕೊಬಹುದು, ನೈಟ್ ಟೈಮ್ ಆದ್ರೆ ಬೆಡ್ ಮಾಡ್ಕೊಬಹುದು. ಎಸ್, ಈ ತರ ಫೆಸಿಲಿಟೀಸ್ ಇದೆ ಮಲ್ಟಿಪರ್ಪಸ್ ಅಲ್ಲಿ. ಇದೆಲ್ಲ ಏನ್ ಫ್ಯಾಬ್ರಿಕ್ ಅಲ್ಲಿ ಇರುತ್ತೆ ಸರ್? ಸ್ವೆಟ್ ಫ್ಯಾಬ್ರಿಕ್. ಇದರಲ್ಲಿ ನಿಮ್ಗೆ ಇದರಲ್ಲೂ ಕಲರ್ಸ್ ಆಪ್ಷನ್ ಇದೆ, ನಿಮ್ಗೆ ಯಾವ ತರ ಕಲರ್ಸ್ ಬೇಕೋ ಇದರಲ್ಲೂ ಮಾಡ್ಕೊಡ್ತೀವಿ. ಇದು ಯಾವ ವುಡ್ ಇದೆ ಸರ್? ಇದು ಸರ್ ಟೀಕ್ ವುಡ್ ಇದೆ, ರಬ್ಬರ್ ವುಡ್ ಇದೆ, ಒನ್ನೆ ಇದೆ, ನಿಮ್ಗೆ ಯಾವ್ದ್ರಲ್ಲಿ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಓಕೆ, ಇದರಲ್ಲೂ ಕಸ್ಟಮೈಸೇಷನ್ ಇರುತ್ತೆ, ಡಿಸೈನ್ ಸಿಗುತ್ತೆ. ಮತ್ತೆ ಸರ್ ಸ್ವಲ್ಪ ಜನರು ಆನ್ಲೈನ್ ಅಲ್ಲೆಲ್ಲ ನೋಡಿರ್ತಾರೆ ಡಿಸೈನ್ಸ್, ಅದೇ ಸೇಮ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ ಸರ್, ಸೇಮ್ ಮಾಡ್ಕೊಡ್ತೀವಿ. ಬಟ್ ಅದೇ ತರ ಕ್ವಾಲಿಟಿ ಅಂದ್ರೆ ಆಗಲ್ಲ, ಯಾಕಂದ್ರೆ ನಾನು ಆ ತರ ಸ್ವಲ್ಪ ಕ್ವಾಲಿಟಿನಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಆಗಲ್ಲ. ಹೌದು, ಕ್ವಾಲಿಟಿನಲ್ಲಿ ಮಾತ್ರ ಕಡಿಮೆ ಕೇಳಬೇಡಿ. ಬಟ್ ನಿಮ್ಗೆ ಏನ್ ಡಿಸೈನ್ ಬೇಕೋ ನಾವು ಮಾಡ್ಕೊಡಕ್ ನಾವು ರೆಡಿ ಇದೀವಿ. ಡಿಸೈನ್, ಸೈಜ್, ಕಲರ್ಸ್ ಖಂಡಿತ ಮಾಡ್ಕೊಡ್ತೀವಿ. ಯಾವುದೇ ಲೋ ಕ್ವಾಲಿಟಿ ಐಟಮ್ ನೀವು ಇಡೋದಿಲ್ಲ ಸರ್, ಖಂಡಿತ ಇಡಲ್ಲ ಸರ್. ಸೋಫಾಸ್ ಮಾತ್ರನೇ ಅಲ್ಲ ನಮ್ಮ ಹತ್ರ, ಡೈನಿಂಗ್ ಟೇಬಲ್ಸು, ಕಾರ್ಟ್ಸು, ಬೆಡ್ಸು, ಸೋಫಾ ಕಮ್ ಬೆಡ್ಸು, ಮ್ಯಾಟ್ರಸಸ್ಗಳು, ನಿಮಗೆ ಡೈನಿಂಗ್ ಟೇಬಲಲ್ಲೂ ಆಪ್ಷನ್ ಮಾರ್ಬಲ್ ಟಾಪು, ಗ್ಲಾಸ್ ಟಾಪು, ಮೈಕಾ ಟಾಪು, ಪಾಲಿಶ್ ಟಾಪು, ನಿಮ್ಗೆ ಯಾವ ಥರ ಬೇಕೋ ಪ್ರತಿಯೊಂದು ಆಪ್ಷನ್ ಇಟ್ಟಿದ್ದೀವಿ. ಡೈನಿಂಗ್ ಟೇಬಲ್ ಇಲ್ಲಿ ಏನು ರೇಂಜ್ ಇಂದ ಕೊಡ್ತೀರಾ ಸರ್? ಸರ್ 15,000 ಇಂದ ಸ್ಟಾರ್ಟಿಂಗ್ ಇದೆ. ಬರೀ 15,000 ಇಂದ ಸ್ಟಾರ್ಟಿಂಗ್. ಒಳ್ಳೆ ಕ್ವಾಲಿಟಿ ಇರುತ್ತಲ್ವಾ ಸರ್? ಖಂಡಿತ ಸರ್, ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ. ಅದರಲ್ಲಿ 4 ಚೇರು, 6 ಚೇರು, 4 ಚೇರ್ ಬೆಂಚು, 6 ಚೇರ್ ನಿಮ್ಗೆ ಯಾವ ಥರ ಬೇಕೋ. ಇವಾಗ ಎಕ್ಸಾಂಪಲ್ ಇದು 6 ಚೇರು. ಹಾಂ ಸರ್, 6 ಚೇರ್ ಇದು ವಿತ್ ಕುಷನ್ ನೋಡಿ, ಚೇರ್ಗೂ ಕುಷನ್ ಇರುತ್ತೆ, ಬ್ಯಾಕು ಕುಷನ್, ಸೀಟು ಕುಷನ್, ಪ್ಲಸ್ ಈ ಕಡೆ ಬನ್ನಿ ಸರ್, ಈ ಲೆಗ್ ಒಂದ್ ಸ್ವಲ್ಪ ಇದು ಮಾಡಿ. ಲೆಗ್ ನೋಡಿ, 12 ಲೆಗ್ ಅಂತೀವಿ, ಅಂದ್ರೆ ಒಂದೊಂದ್ ಕಡೆ 3 ಲೆಗ್. ತುಂಬಾ ವರ್ಷ ತನಕ ಬಾಳ್ಕೆ ಬರುತ್ತೆ ಸರ್, ತುಂಬಾ ಹೆವಿ ಇದೆ. ಪ್ಲಸ್ ಇದು ಒರಿಜಿನಲ್ ಆನೆಕ್ಸ್, ಒರಿಜಿನಲ್ ಆನೆಕ್ಸ್. ಓಕೆ, ಏನ್ ಪ್ರೂಫ್ ಇದೆ ಸರ್ ಒರಿಜಿನಲ್ ಆನೆಕ್ಸ್ ಇದೆ ಅಂತ? ಸರ್ ಆನೆಕ್ಸ್ ಅಂತ ನಿಮ್ಗೆ ಒರಿಜಿನಲ್ ಹೆಂಗ್ ಕಂಡಿಡಿಯೋದು ಅಂದ್ರೆ, ಇನ್ ಕೇಸ್ ಇದು ಮೊಬೈಲ್ ಟಾರ್ಚ್ ಆನ್ ಮಾಡಿದ್ರೆ ಕೆಳಗಡೆ ಇಲ್ಲಿ ನೋಡಿ ಸರ್, ಏನ್ ಸರ್ ಮೇಲ್ಗಡೆ ಕಾಣ್ತಾ ಇದೆ. ಹೌದು, ಈ ತರ ಆದ್ರೇನೆ ಅದು ಒರಿಜಿನಲ್ ಅಂತ ಗೊತ್ತಾಗೋದು. ಎಲ್ಲಾ ಮಾರ್ಬಲ್ ಅಲ್ಲೂ ಆ ತರ ಬರಲ್ಲ. ಹೌದು, ಓಕೆ, ಇದು ನ್ಯಾಚುರಲ್ ಮಾರ್ಬಲ್ ಸರ್, ಒರಿಜಿನಲ್ ಮಾರ್ಬಲ್. ಇದಕ್ಕಾಗಿ 6 ಚೇರ್ ಅಲ್ಲಿ ಬೇಕಾ, 4 ಚೇರ್ ಅಲ್ಲಿ ಬೇಕಾ, 8 ಚೇರ್ ಅಲ್ಲಿ ಬೇಕಾ, 4 ಚೇರ್ ಬೆಂಚ್ ಬೇಕಾ, ಇದರಲ್ಲೇ ಆಪ್ಷನ್ಸ್ ಇಟ್ಟಿದೀವಿ. ಇನ್ ಕೇಸ್ ಇದು ವೈಟ್, ಇದು ಕ್ರೀಮು, ಇದನ್ನು ಆನೆಕ್ಸ್ ಮಾರ್ಬಲ್. ಹೌದು, ಇದು ಆನೆಕ್ಸ್. ಇದು ಒಮ್ಮೆ ತೋರಿಸಿ ಸರ್, ಪ್ರೂಫ್ ತೋರಿಸಿ ಜನರಿಗೆ. ಗೆಳೆಯರೆ ನೋಡಿ, ನಿಮ್ಗೆ ಪ್ರೂಫ್ ಜೊತೆಗೆ ತೋರಿಸ್ತಾ ಇದ್ದೇವೆ. ಆನೆಕ್ಸ್ ಮಾರ್ಬಲ್ ಅಲ್ಲಿ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಡ್ತಿದ್ದಾರೆ. ಇದರ ಚೇರ್ ಸೆನ್ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಪ್ರತಿಯೊಂದು ಎಲ್ಲ ಲೆಗ್ ಡಿಫರೆಂಟ್ ಇದೆ, ಚೇರ್ ಡಿಫರೆಂಟ್ ಇದೆ, ಸ್ಟೈಲಿಶ್ ಆಗಿರುತ್ತೆ. ನಿಮ್ಗೆ ಡಿಸೈನ್ ಎಲ್ಲಾನು ನೋಡೋದಾದ್ರೆ ಅವು ಸಾಫ್ಟ್ ಆಗಿರುತ್ತೆ, ಕುಂತ್ಕೊಂಡ್ರು ನಿಮ್ಗೆ ಕಂಫರ್ಟೇಬಲ್ ಆಗಿರುತ್ತೆ. ಸರ್ ಇದರಲ್ಲಿ ಈಗ 6 ಚೇರ್ ಇದೆ, ಇದು 4 ಚೇರು ಸಿಗುತ್ತಾ ಸರ್? ಹೌದು ಸರ್, 4 ಚೇರು ಸಿಗ್ತದೆ. ಎಷ್ಟು ಚೇರ್ ಬೇಕು, ಏನ್ ಸೈಜ್ ಬೇಕು. ಈಗ ನಾವು 6x3 ಮಾಡಿದ್ವಿ, ನಿಮ್ಗೆ 5x3 ಬೇಕಾ. ನಾರ್ಮಲ್ ಆಗಿ 5.5 3 ಇರ್ತದೆ, 5x3 ಇರ್ತದೆ, 6x3 ಇರ್ತದೆ. ನಿಮ್ಗೆ ಅದು ಬೇಡ, ನಮ್ಗೆ 2 ಇಂಚ್ ಜಾಸ್ತಿ ಬೇಕು, 2 ಇಂಚ್ ಕಡಿಮೆ ಬೇಕು, ಯಾವ ಸೈಜ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ಸರ್. ಸರ್ ಇದು 6 ಚೇರು ವಿತ್ ಕುಷನ್ ಚೇರ್, ಕ್ಲಾಸಿಕ್ ಚೇರ್ ಅಂತೀವಿ. ಯಾಕಂದ್ರೆ ಇದು ತುಂಬಾ ವೈಡ್ ಬರ್ತದೆ. ನಾರ್ಮಲ್ ಆಗಿ ಏನ್ ಬರ್ತದೋ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ, ಯಾಕಂದ್ರೆ ಸ್ವಲ್ಪ ಹೆವಿ ಇರಲಿ ಅಂದ್ಬಿಟ್ಟು. ನಾವು ಕುಷನ್ ಹೆವಿ ಕೊಟ್ಟಿದ್ದೀವಿ, ಸೀಟ್ ಹೆವಿ ಕೊಟ್ಟಿದ್ದೀವಿ, ಟೇಬಲ್ ಹೆವಿ ಕೊಟ್ಟಿದ್ದೀವಿ. ಇದು ಗ್ಲಾಸ್ ಟಾಪ್, ಓಕೆನಾ. ಇದು ಟೀಕ್ ವುಡ್ ಅಲ್ಲಿ ಮಾಡಿರ್ತೀವಿ. ಸ್ಟ್ರಾಂಗ್ ಇರುತ್ತಲ್ವಾ ಸರ್? ಮಕ್ಕಳೆಲ್ಲ ಏನಾದ್ರು ಬಡಿದ್ರು ಏನಾಗಲ್ಲ ಸರ್, ಟೆಂಪರ್ಡ್ ಗ್ಲಾಸ್, ಅದು ಏನ್ ಬೇಕಾದ್ರೂ ಹೊಡಿಲಿ. ಹೌದು, ಅದು ಡಿಫ್ರೆಂಟ್ ಅಂತಲ್ಲ. ಇದಕ್ಕೇನಂದ್ರೆ ಟೀಕ್ ವುಡ್ ನ್ಯಾಚುರಲ್ ಕಲರ್ ಮಾಡಿದೀವಿ, ಪ್ಲಸ್ ಗ್ಲೋಸಿ ಫಿನಿಶಿಂಗ್ ಕೊಟ್ಟಿದೀವಿ. ಗ್ಲೋಸಿ ಫಿನಿಶಿಂಗ್ ಇರೋದ್ರಿಂದ ಶೈನಿಂಗ್ ಇದೆ. ನಿಮ್ಗೆ ಇದರಲ್ಲೇ ಗ್ಲೋಸಿ ಬೇಕಾದ್ರೂ ಮಾಡ್ಬೋದು, ಮ್ಯಾಟ್ ಬೇಕಾದ್ರೂ ಮಾಡ್ಬೋದು, ಆಫ್ ಮ್ಯಾಟ್ ಆಫ್ ಗ್ಲೋಸಿ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಆಪ್ಷನ್ ಯಾವ ತರ ಬೇಕಾದ್ರೂ ಕೊಡ್ತೀವಿ. ಇದರಲ್ಲೇ ಕಲರ್ ಸ್ವಲ್ಪ ಲೈಟ್ ಬೇಕು, ಕಲರ್ ಸ್ವಲ್ಪ ಡಾರ್ಕ್ ಬೇಕು, ಯಾವ ತರ ಬೇಕಾದ್ರೂ. ಬಟ್ಟೆನಲ್ಲ ಆಪ್ಷನ್ ಇದೆ, ಕಲರ್ ಎಲ್ಲ ಆಪ್ಷನ್ ಇದೆ, ಪಾಲಿಶ್ ಎಲ್ಲ ಆಪ್ಷನ್ ಇದೆ. ನಿಮ್ಗೆ ಯಾವ ತರ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ಸರ್. ಓವಲ್ ಡೈನಿಂಗ್ ಸರ್, ಯಾಕಂದ್ರೆ ಓವಲ್ ಎಲ್ಲರ ಮನೆ ಸ್ಕ್ವೇರ್ ಅಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ ಕೆಲವರು ಓವಲ್ ಮಾಡಿಸ್ತಾರೆ. ಅದಕ್ಕೆ ಆಪ್ಷನ್ ಇಟ್ಟಿದೀವಿ, ಓವಲ್ ಹೆಂಗ್ ಬರ್ತದೆ ಅಂದ್ಬಿಟ್ಟು. ಏನಂದ್ರೆ ಚೇರ್ ಸ್ವಲ್ಪ ತುಂಬಾ ಹೆವಿ ಚೇರ್, ಹೆವಿ. ಯಾಕಂದ್ರೆ ಚೇರ್ ನಾನು ಹೇಳಿದ್ನಲ್ಲ ಅವಾಗಲೇ, ನಮ್ಮ ಸೋಫಾನು ಅಷ್ಟೇ, ಕಾಟು ಅಷ್ಟೇ, ಡೈನಿಂಗ್ ಸೈಜ್ ಏನ್ ಬರ್ತದೆ ಅದಕ್ಕಿಂತ ನೋಡಿ 2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ ಸೀಟು. ಯಾಕಂದ್ರೆ ಹೆವಿ ಕಾಣಿಸ್ಲಿ, ಹೆವಿ ಕುತ್ಕೊಂಡ್ರೆ ಏನೋ ಆಗದಿರಲಿ. ವುಡ್ ಹಂಗೆ ಸ್ವಲ್ಪ ಎಲ್ಲ ಥಿಕ್ನೆಸ್ ಎಲ್ಲ ಸ್ವಲ್ಪ ಜೋರಾಗಿ ಹಾಕಿದೀವಿ. ನಾರ್ಮಲ್ ಆಗಿ ಏನ್ ಬರ್ತದೋ ಅದಕ್ಕಿಂತ ನೋಡಿ, ನಾರ್ಮಲ್ ಆಗಿ 2 ಇಂಚ್ ಹಾಕ್ತಾರೆ, ನಮ್ದು 3.5-4 ಇಂಚ್ ಗಂಟೆ ಇದೆ. ಓಕೆ, ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ. ಹಂಗೆ ಕೆಳಗಡೆ ಇದು ನೋಡಿ ಸರ್, ಒಂದ್ ಸ್ವಲ್ಪ ಲೆಗ್ ನೋಡಿ, ಲೆಗ್ ಹೆವಿ ಲೆಗ್ ಕೊಟ್ಟಿದ್ದೀವಿ, ನಾರ್ಮಲ್ ಲೆಗ್ ಅಲ್ಲ. ಯಾಕಂದ್ರೆ ಕದಲಬಾರ್ದು ಸರ್, ಇವತ್ತು ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಸರ್, ಲೈಫ್ ಹಂಗೆ ಬರಬೇಕು. ಪ್ರತಿಯೊಂದು ಐಟಮ್ ಅಷ್ಟೇ ಸರ್, ನೀವು ಏನ್ ಕಾಸು ಕೊಡ್ತೀರೋ ಅದಕ್ಕೆ ತಕ್ಕ ಲೈಫ್ ಬರ್ಬೇಕಾಗ್ತದೆ. ಅದಕ್ಕಾಗಿ ಹೆವಿ ಐಟಮ್ ಹಾಕಿದೀವಿ ಸರ್. ಎಸ್ ಸರ್, ಅದೇ ರೀತಿ ಸರ್ ಡೈನಿಂಗ್ ಟೇಬಲ್ ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗ್ಬೇಕು ಅನ್ನೋರ್ಗೆ ಏನಾದ್ರು ಇದೆ ಸರ್. ಇವಾಗ ಇದು ಇಲ್ಲಂಗೆ ಬನ್ನಿ ಸರ್, ಇದು ನೋಡಿ, ಇದು 4 ಚೇರ್ ಬೆಂಚ್. ಬೆಂಚ್ನು ಇದೆ ಸರ್. ಇದು ಬೆಂಚ್ ಏನಕ್ಕೆ ಅಂತ ಹೇಳಿದ್ರೆ, ಕಸ್ಟಮರ್ ಮನೆಯಲ್ಲಿ ಒಂದೊಂದ್ ಕಡೆ ಜಾಗ ಇರಲ್ಲ. ಹೌದು, ಯಾರ ಅಂದ್ರೆ ಇವಾಗ ಯಾರನ್ನ ರಿಲೇಷನ್ ಬಂದಾಗ ಮಾತ್ರ ಜಾಸ್ತಿ ಜನ ಬೇಕು,
ಬೇಕೋ ಅವಾಗ ಒಂದೊಂದು ಟೈಮ್ ಮಾತ್ರ ಯೂಸ್ ಮಾಡ್ತಾರೆ. ಇನ್ನು ಮಿಕ್ಕಿದಾಗ 3-4 ಚೇರ್ ಸಾಕು ಅನ್ಸುತ್ತೆ. ಅವಾಗ ಏನ್ ಮಾಡ್ತಾರೆ, ಈ ಬೆಂಚಿನ ಒಳಗಡೆ ಗೋಡೆ ಕಡೆ ಬಿಟ್ಬಿಡ್ತಾರೆ. ಅದು ಬೇಕಾದಾಗ ಮಾತ್ರ ಹೇಳ್ಕೊಂತಾರೆ. ನೋಡಿ ಬೆಂಚ್ ಸಿಸ್ಟಮ್ ಅಲ್ಲೂ ಸಹ ಈ ತರ ಸಿಗುತ್ತೆ. 4 ಚೇರ್ ಇರ್ತದೆ, 6 ಚೇರ್ ಇರ್ತದೆ, ಬೆಂಚ್ ಇರ್ತದೆ, ಟೇಬಲ್ ಇರ್ತದೆ. ನಿಮ್ಗೆ ಹೆಂಗ್ ಬೇಕು ಯೂಸ್ ಮಾಡ್ಕೊಬೋದು. ಬೇಡ ಅಂದ್ರೆ ಇದು ಒಳಗೆ ತಳ್ಳಿ ಬಿಟ್ಬಿಡ್ಬೋದು. ಓಕೆ, ಸ್ಪೇಸು ಸೇವಿಂಗ್ ಆಗುತ್ತೆ. ಹೌದು, ಸ್ಪೇಸ್ ಸೇವಿಂಗ್ಸ್. ಸರ್ ಇಷ್ಟೊತ್ತು ಸೋಫಾ ಸೆಟ್ ನೋಡಿದ್ವಿ, ಡೈನಿಂಗ್ ಟೇಬಲ್ಸ್ ಎಲ್ಲ ನೋಡಿದ್ವಿ. ನೆಕ್ಸ್ಟ್ ಏನು ವೆರೈಟಿ ಇದೆ ಸರ್? ಸರ್ ಕಾಟಲ್ಲಿ ಬಂದು ನಿಮಗೆ ಎಲ್ಲ ಥರ ಇದೆ. ಅಂದರೆ ವಿತೌಟ್ ಸ್ಟೋರೇಜು, ಬಾಟಮ್ ಸ್ಟೋರೇಜು, ಟಾಪ್ ಓಪನ್ನು, ಡ್ರಾಯರ್ಸು, ಹೆಡ್ ಸ್ಟೋರೇಜು, ಹೈಡ್ರಾಲಿಕ್ಕು. ನಿಮ್ಗೆ ಯಾವ ಥರ ಬೇಕಾದ್ರೂ ಬರ್ತದೆ. ಇದು ಎಕ್ಸಾಂಪಲ್, ಇದು ಹೈಡ್ರಾಲಿಕ್ಕು, ಹೆಡ್ ಸ್ಟೋರೇಜ್. ಇದರಲ್ಲಿ ಬಂದು ಫುಲ್ ಕೆಳಗಡೆ ಗಂಟ ಫುಲ್ ಲಾಸ್ಟ್ವರೆಗೂ ಸ್ಟೋರೇಜ್ ಇರ್ತದೆ. ಕೆಳಗಡೆ ನಿಮಗೆ ನೋಡ್ತಿರ್ಬೋದು ಈ ಥರ ಸ್ಟೋರೇಜ್ ಇರುತ್ತೆ. ಮತ್ತೆ ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ. ಈ ಕಡೆ ಸ್ಟೋರೇಜ್ ಇರ್ತದೆ, ಡ್ರಾಯರ್ಸ್. ಸೈಡಲ್ಲೂ ಸ್ಟೋರೇಜ್ ಇದೆ. ಹೌದು, ಈ ಕಡೆ ಫುಲ್ ಇದು ಓಪನ್ ಆಗ್ತದೆ. ಓಕೆ, ಅದಾದ್ಮೇಲೆ ಈ ಕಡೆ ಹಿಂಗೆ ಬನ್ನಿ ಸರ್. ಎಸ್, ಈ ಥರ ನೋಡಿ ಇಲ್ಲಿ ಕೆಳಗಡೆ ಸಹಿತ ನಿಮಗೆ ಸ್ಟೋರೇಜ್ ಇರುತ್ತೆ. ಇದು ಟಾಪ್ ಲಿಫ್ಟಿಂಗ್. ಎಸ್, ಫುಲ್ ಎಲ್ಲ ಕಡೆ ಸ್ಟೋರೇಜ್ ಇದೆ. ಎಲ್ಲ ಕಡೆ ಫುಲ್ ಸ್ಟೋರೇಜ್ ಕಾರ್ಡ್ ಸರ್. ಅಷ್ಟೇ ಅಲ್ಲ, ಕಾಟ ಅಂತ ಹೇಳಿದ್ರೆ ನೋಡೋದು ಹೆಂಗೆ ಗೊತ್ತಾ ಸರ್? ನೋಡಿ ಒಂದು ಎಕ್ಸಾಂಪಲ್ ನೋಡಿ ಸರ್. ಏನು ಸರ್, ಎಷ್ಟು ಸ್ಟ್ರಾಂಗ್ ಇರುತ್ತೆ? ಏನ್ ಬೇಕಾದ್ರೆ 10 ಜನ ಹತ್ಲಿ ಸರ್ ಅದ್ರ ಮೇಲೆ. ಕಾಟ ಮುರಿದೋಗ್ಬಿಡ್ತದೆ ಅದು ಇದು ಅಂತ ಜನ ಭಯ ಬೀಳ್ತಾರೆ. ಏನಕ್ಕೆ ಮುರಿತದೆ? ಒರಿಜಿನಲ್ ಆಗಿ ಐಟಮ್ ಹಾಕಿದ್ರೆ ಏನಕ್ಕೆ ಮುರಿತದೆ ಅಂತ ನಾನು ಕೇಳೋದು. ಹೌದು, ಈ ತರ ಕ್ವಾಲಿಟಿ ಆಗಿ ನಿಮ್ಗೆ ಐಟಮ್ಸ್ ಒಂದೇ ಕಾಟ ಅಲ್ಲ ಸರ್, ಪ್ರತಿಯೊಂದು ಕಾಟು. ಎಕ್ಸಾಂಪಲ್ ಈ ಕಾಟಿಗೆ ಬನ್ನಿ, ಇದು ಹೆಡ್ ಸ್ಟೋರೇಜ್ ಇದೆ. ಓಕೆ, ಇದರಲ್ಲಿ ಏನೆಲ್ಲ ಸೈಜಸ್ ಸಿಗುತ್ತೆ ಸರ್? ಸರ್ ಎಲ್ಲ ಕಿಂಗ್ ಸೈಜು, ಕ್ವೀನ್ ಸೈಜು, 4x6, ಸಿಂಗಲ್ ಕಾಟು. ನಿಮ್ಗೆ ಏನ್ ಸೈಜ್ ಬೇಕೋ ಅನ್ ಸೈಜು, ನಿಮ್ಗೆ ಏನ್ ಸೈಜ್ ಇದೆ ನಿಮ್ಮ ರೂಮ್ಗೆ ತಕ್ಕ ಸೈಜ್ ನಾವು ಮಾಡ್ಕೊಡ್ತೀವಿ. ಇದರಲ್ಲೂ ಹಂಗೆ ಸ್ಟೋರೇಜ್ ಇದೆ. ಇದರಲ್ಲೂ ಸೇಮ್ ನಿಮ್ಗೆ ಈ ತರ ಸ್ಟೋರೇಜ್ ಇರುತ್ತೆ. ಹೌದು ಸರ್, ಇದೆಲ್ಲ ಎಸ್, ಈ ತರ ನೋಡಿ ಕೆಳಗಡೆ ಇಲ್ಲೂ ಸಹಿತ ನಿಮ್ಗೆ ಸ್ಟೋರೇಜ್ ಇರುತ್ತೆ. ಈ ಕಡೆ ಓಪನ್ ಆಗ್ತದೆ, ಅದು ಓಪನ್ ಆಗ್ತದೆ. ಇದು ಹಂಗೆ ನಿಮ್ಗೆ ಎಷ್ಟು ಬೇಕೋ ಕಾಟು ಒದ್ದು ತೋರಿಸ್ತೀನಿ. ಎಸ್, ಏನ್ ಮಾಡಿದ್ರು ಏನೂ ಆಗಲ್ಲ. ಎಷ್ಟು ಜನ ಬೇಕಾದ್ರೆ ಹತ್ಲಿ ಸರ್ ಅದ್ರ ಮೇಲೆ. ಈ ತರ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಕಾಟು. 1-2 ಅಂತಲ್ಲ, ತುಂಬಾ ಡಿಸೈನ್ಸ್ ಇದೆ. ಇನ್ನು ಮೇಲೆ ಇದೆ, ಆ ಕಡೆ ಇದೆ. 1-2 ಡಿಸೈನ್ಸ್ ಅಂತಲ್ಲ ಸರ್, ತುಂಬಾ ಡಿಸೈನ್ಸ್ ಇದೆ, ತುಂಬಾ ಸೈಜಸ್. ಓಕೆನಾ? ಯಾವ ಡಿಸೈನ್ ಬೇಕಾದ್ರೂ ಕಸ್ಟಮರ್ ಸೆಲೆಕ್ಟ್ ಮಾಡ್ಬೋದು. ಸೈಜ್ ಸಿಂಗಲ್ ಕಾಟ್ ಬೇಕಾ, ಡಬಲ್ ಬೇಕಾ, 4x6 ಬೇಕಾ, ಕ್ವೀನ್ ಬೇಕಾ, ಕಿಂಗ್ ಬೇಕಾ, ಸ್ಟೋರೇಜ್ ಬೇಕಾ, ವಿತೌಟ್ ಸ್ಟೋರೇಜ್ ಬೇಕಾ, ಹೈಡ್ರಾಲಿಕ್ ಬೇಕಾ, ಹೆಡ್ ಸ್ಟೋರೇಜ್ ಬೇಕಾ, ಯಾವ ಥರ ಕಾಟ್ ಕೇಳಿದ್ರು ನಾವು ಕೊಡ್ತೀವಿ ಸರ್. ಪ್ರತಿಯೊಂದರಲ್ಲೂ ಕಲರ್ ಆಪ್ಷನ್ ಇದೆ, ಕುಷನ್ ಆಪ್ಷನ್ ಇದೆ, ಡಿಸೈನ್ ಆಪ್ಷನ್ ಇದೆ, ಸೈಜಸ್ ಆಪ್ಷನ್ ಇದೆ. ಇನ್ನು ಚಿಕ್ಕ ಐಟಮ್ಗಳು ಬೇಕಾದ್ರೆ ಈ ಥರ ಮಂದಿರ್ಸು, ಚಿಕ್ಕ ಮಂದಿರ್ಗಳು ಯಾವ ಥರ ಬೇಕಾದ್ರು. ಇಂಜಿನಿಯರಿಂಗ್ ವುಡ್ಡಿಗೆ ಬೇಕಾ, ಪಾಲಿಶ್ ವುಡ್ ಬೇಕಾ, ಟೀಕ್ ವುಡ್ ಬೇಕಾ, ಶೂ ರ್ಯಾಕ್ ಬೇಕಾ? ಶೂ ರ್ಯಾಕು ಇದೆ ಸರ್. ಹೌದು, ಡಿಫ್ರೆಂಟ್ ಶೂ ರ್ಯಾಕ್ ಇದೆ. ನಿಮ್ಗೆ ಯಾವ ಥರ ಬೇಕಾ ಶೂ ರ್ಯಾಕ್. ಮತ್ತೆ ಟಿವಿ ಟೇಬಲ್ಸ್. ಹೌದು ಸರ್, ಟಿವಿ ಯೂನಿಟ್ಸ್ ಇದಾವೆ, ಈ ಕಡೆ ಇದಾವೆ. ಇವೆಲ್ಲ ಮಂದಿರಗಳು. ಓಕೆ, ಈ ಕಡೆ ತುಂಬಾ ಆಪ್ಷನ್ ಇದೆ ಸರ್, 1-2 ಅಂತಲ್ಲ. ಮೇಲೆ ಐಟಮ್ ಬೇಕಂದ್ರೆ ಎಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ. ಈ ತರ ಶೂ ರ್ಯಾಕ್ಸು, ಇವು ಮಂದಿರಗಳು. ವಾವ್, ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಡ್ರೆಸ್ಸಿಂಗ್ ಟೇಬಲ್ಸು ಇಲ್ಲಿ ಬನ್ನಿ ಸರ್. ಓಕೆ, ಈ ಥರ ಡ್ರೆಸ್ಸಿಂಗ್ ಟೇಬಲ್ಸ್ ಇದಾವೆ. ಇವೆಲ್ಲ ಏನು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಾರ್ಮಲಿ? ಸ್ಲೈಡಿಂಗ್ ಡ್ರೆಸ್ಸಿಂಗು, ಡೋರ್ ಬೇಕಾದ್ರೆ ಈ ಥರ ನೋಡಿ ವಿತ್ ಟೇಬಲ್ ಇದೆ ಸರ್, ವಿತ್ ಕುಷನ್. ಅದು ಓಕೆ, ನಿಮ್ಗೆ ಯಾವ ಥರ ಬೇಕು ಅದರಲ್ಲಿ ತುಂಬ ವೆರೈಟೀಸ್ ಇದೆ. ದೊಡ್ಡ ಡ್ರೆಸ್ಸಿಂಗ್ ಟೇಬಲ್. ಓಕೆ, ಇದರಲ್ಲಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ತುಂಬ ಡಿಸೈನ್ಸ್ ಕೊಟ್ಟಿದ್ದೀವಿ. ತುಂಬ ವೈಡ್ ಆಗಿದೆ. ವಿತ್ 2 ಡ್ರಾಯರ್ಸ್, 2 ಡೋರ್ಸ್ ಬರ್ತದೆ. ಇದು ಓಪನ್ ಆಗ್ತದೆ. ಎಲ್ಲ ಸೀಲ್ಡ್ ಐಟಮ್ ಇರುತ್ತೆ. ಈ ಥರ ನೋಡಿ ಎಲ್ಲ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುತ್ತೆ. ಇವೆಲ್ಲ ಏನು ರೇಂಜಲ್ಲಿ ಸಿಗುತ್ತೆ ಸರ್? ಎಲ್ಲ ಬೇರೆ ಥರ, ಬೇರೆ ಸೈಜು, ಬೇರೆ ಡಿಸೈನು, ಬೇರೆ ವುಡ್ಡು. ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇವಾಗ ಇದು ಮಂದಿರ, ಅವಾಗ ಚಿಕ್ಕ ಮಂದಿರ ನೋಡಿದ್ರೆ ಇದು ದೊಡ್ಡ ಮಂದಿರ ಇದೆ. ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ನಿಮ್ಗೆ ಸೆಲ್ಫ್ ಬೇಕಾದ್ರೆ ಯಾವ ಸೈಜ್ ಬೇಕಾ ಸೈಜ್ ಸೆಲ್ಫ್ ಹಾಕಿ ಕೊಡ್ತೀವಿ. ಫೋಟೋ ಇಟ್ಕೊಳಕ್ಕೆ. ಇದ್ರಲ್ಲ ಡ್ರಾಯರ್ಸ್ ವಿತ್ ಕೀಬೋರ್ಡ್ ಇದೆಲ್ಲ ಫುಲ್ ಬರ್ತದೆ. ಇದೆಲ್ಲ ವಿತ್. ಇನ್ನು ಬನ್ನಿ ಸರ್, ಇಲ್ಲಿ ಬನ್ನಿ. ಎಸ್, ಇಲ್ಲಿ ನೋಡ್ತಿರ್ಬೋದು. ಒಂದಲ್ಲ ಎರಡಲ್ಲ, ತುಂಬಾನೇ ವೆರೈಟೀಸ್ ಇಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಈಸಿಲಿ ಒಮ್ಮೆ ನೀವು ವಿಸಿಟ್ ಮಾಡಿ ಇನ್ನೂ ಹೆಚ್ಚು ವೆರೈಟೀಸ್ ನೀವು ನೋಡಬಹುದು. ನೋಡಿ ಸರ್, ಈ ಮಂದಿರ ಏನ್ ಸರ್ ಎಷ್ಟು ಸೂಪರ್ ಆಗಿದೆ ಇದು. ವಿತ್ ಲೈಟು, CNC ಕಟಿಂಗ್ ಅಂತೀವಿ. ಒಳಗಡೆ ಲೈಟ್ ನೀವು ರೆಡಿ ಮಾಡಿ. ಹೌದು, CNC ಕಟಿಂಗ್ ಅಂತೀವಿ. ಇದು ವಿತ್ ಡಿಕೋ ಪಾಲಿಶ್, ನಾರ್ಮಲ್ ಪಾಲಿಶ್ ಇಲ್ಲ. ನಿಮ್ಗೆ ಯಾವ ತರ ಬೇಕು. ಇದರಲ್ಲಿ ಸೈಜಸ್, ಡಿಸೈನ್ಸ್ ತುಂಬಾ ಆಪ್ಷನ್ ಇದೆ. 100 ಮೇಲೆ ಇದೆ ಸರ್ ಇದರಲ್ಲಿ ಆಪ್ಷನ್ಸ್. ಸರ್, ಇದರಲ್ಲಿ 2 ಡೋರು, 3 ಡೋರು, 4 ಡೋರು ಎಲ್ಲ ಆಪ್ಷನ್ ಬರ್ತದೆ. ಇದರಲ್ಲಿ ಇಂಜಿನಿಯರಿಂಗ್ ವುಡ್ ಅಲ್ಲಿ ವಿತ್ ಡ್ರೆಸ್ಸಿಂಗ್, ವಿತ್ ಮಿರರ್, ನಿಮ್ಗೆ ತುಂಬಾನೇ ಆಪ್ಷನ್ಸ್ ಇದೆ. ಇದರಲ್ಲೂ ಕಲರ್ಸ್ ಆಪ್ಷನ್ ಇದೆ. ಓಕೆ, ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ ಸರ್. ಇದರಲ್ಲಿ ತುಂಬಾನೇ ಆಪ್ಷನ್ಸ್ ಇದಾವೆ. ಇದು ಯಾವ ತರ ಸೋಫಾ ಇದೆ ಸರ್? ಸರ್, ಸೋಫಾ ಇದು ಕಾರ್ನರ್ ಸೋಫಾ. ಇದು ಬೆಂಟ್ಲಿ ಮಾಡಲ್ ಸೋಫಾ ಅಂತೀವಿ. ಈ ಡಿಸೈನ್ ಈ ಕಡೆ ಬಂದು ಈ ಕಡೆ ಕವರ್ ಮಾಡ್ರಿ. ಡಿಸೈನ್ ನೋಡಿ, ಹ್ಯಾಂಡಲ್ ಇಂದ ಇಲ್ಲಿವರೆಗೂ
ಟೋಟಲಿ ಡಿಸೈನ್ ಇದು ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಸರ್. ಹಾ, sir. ಮಾರ್ಕೆಟ್ ಅಲ್ಲಿ ನಾವು ಡಿಸೈನ್ ನಾವೇ ಇದು ಮಾಡಿ ತುಂಬಾ ಚೆನ್ನಾಗಿದೆ. ವಿತ್ ಹೆಡ್ರೆಸ್ಟ್ ಇದೆ, ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ. ಹೌದು, ಈ ತರ premium quality ಇದೆ. ಪಾರ್ಟಿ ಡೆನ್ಸಿಟಿ ಪ್ಲಸ್ 2 ಇಂಚ್ ಸಾಫ್ಟ್ ಕುಶನ್ ಹಾಕಿ ಕ್ವಾಲಿಟಿ ಬಗ್ಗೆ ನೀವು ಕೇಳ್ತಾ ಇದೀರಲ್ಲ, ಇದಕ್ಕೆ ನಾವೇನಕ್ಕೆ ಅಂದ್ರೆ ಪಾರ್ಟಿ ಡೆನ್ಸಿಟಿ ಹಾಕಿದೀವಿ ಅಂತ ಏನಕ್ಕೆ ಇಷ್ಟು ಜಬರ್ದಸ್ತ್ ನಾನು ಹೇಳ್ತಾ ಇದೀನಿ ಅಂದ್ರೆ ಏನು ಪ್ರಾಬ್ಲಮ್ ಬರೋದೇ ಇಲ್ಲ ಸರ್. ಅದನ್ನ ಯಾಕಂದ್ರೆ ಎಷ್ಟು ವರ್ಷ ಯೂಸ್ ಮಾಡ್ತೀರ ನಾನು, ಯಾಕಂದ್ರೆ ಪಾರ್ಟಿ ಹಾಕಿ ಅದ್ರ ಮೇಲೆ ಮತ್ತೆ ಸಾಫ್ಟಿ ಕುಶನ್ 2 ಇಂಚ್ ಲೇಯರ್ ಎಕ್ಸ್ಟ್ರಾ ಹಾಕಿದೀನಿ. ಅದರಿಂದ ಲೈಫ್ ಅದು ಚೆನ್ನಾಗಿ ಬರ್ತದ ಅಂತ ನನಗೆ ಗ್ಯಾರಂಟಿ ಇದೆ. ಸರ್ ಈಗ ನಾರ್ಮಲಿ ಮನೆಯಲ್ಲಿ ಮಕ್ಕಳೆಲ್ಲ ಹತ್ತಿದ್ರು ಏನ್ ಪ್ರಾಬ್ಲಮ್ ಆಗಲ್ಲ ಸರ್. ಮಕ್ಕಳೆಲ್ಲ ನೀವು ಹತ್ತಿ ಸರ್, ನೀವು ಹತ್ತಿ ನಮ್ಮ ಹುಡುಗರನ್ನ ಕರಿತೀನಿ, ಅವರು ಹತ್ತಿ ಜಂಪ್ ಮಾಡಿ ಸರ್. ಸರ್ ಇನ್ ಕೇಸ್ ಅದೇನ ಕಟ್ ಆಗ್ಬಿಡ್ತೀವಿ, ನೀವು ಕಟ್ ಮಾಡ್ಬಿಟ್ರೆ ಅಂದ್ರೆ ಒಂದ್ ಸೋಫಾ ನಿಮ್ ಮನೆಗೆ ಫ್ರೀ. ಲೈವ್ ಆಗಿ ನೋಡೋಣ, ಬನ್ನಿ ಎಲ್ಲರೂ ಬನ್ನಿ, ಹತ್ಕೊಂಡು ನಾವು ಯಾವ ತರ ಆಗುತ್ತೆ ಅಂತ. ಒಬ್ರೇ ಅಲ್ಲ, ಇವಾಗ ನಮ್ಮ ಹುಡುಗರನ್ನೆಲ್ಲ ಹಚ್ಚಿನಿ. ಈ ಬಟ್ಟೆ ಏನಕ್ಕೆ ಹಾಕಿದೀನಿ ಅಂದ್ರೆ ವೈಟ್ ಸೋಫಾ ಇದೆ, ಗಲೀಜ್ ಆಗಬಾರ್ದು ಅಂತ ಅಷ್ಟೇ ಹಾಕಿರೋದು. ನಾವು ಲೈವ್ ಆಗಿ ಎಲ್ಲರೂ ನೀವು ಹತ್ತಿ ಸರ್, ನೀವು ಹತ್ತಿ ಜೋರ ಕುಣಿರಿ ಸರ್, ಜೋರ ಕುಣಿರಿ. ಬರ್ರಿ ಜೋರಾಗಿ ಕುಣಿರಿ, ಎಷ್ಟನ ಕುಣಿರಿ ಸರ್. ಸೋಫಾ ಮುರಿಬೇಕು ಇವಾಗ, ಇಲ್ಲ ಮುರಿಯರಿ ನೀವು. ಅವಾಗ ಹೇಳಿದ್ರಲ್ಲ ನೋಡಿ ಎಷ್ಟು ಬ್ರೇಕ್ ಆಗಿ ಸರ್. ಹೌದು, ಎಷ್ಟು ಏನಾಗಲ್ಲ ಮನೆಯಲ್ಲಿ. ಸರ್ ಎಲ್ಲಿ ನಿಮ್ ಕೆಪಾಸಿಟಿ ತೋರಿಸಿ ಸರ್, ಜೋರಾಗಿ ಕುಣಿರಿ ನೋಡೋಣ. ಆಸೆಪರ್ ಹತ್ರ ಅಲ್ಲಿ ಹ್ಯಾಂಡ್ಲ್ ಮೇಲೆ ಹತ್ರ ಬಿಡೋಣ. ನಾನು ಹತ್ಲ, ನೀವು ಹತ್ ಬಿಡಿ. ಸರ್ ಹ್ಯಾಂಡಲ್ ಮುರಿದೋಗ್ತದೆ, ಕಾರ್ನರ್ ಮುರಿದೋಗ್ತದೆ, ವುಡ್ ಮುರಿದೋಗ್ತದೆ, ಕುಶನ್ ಒಳಗೆ ಹೊಲ್ಟೋಗ್ತದೆ. ಯಾಕೆ ಸರ್ ಹೋಗ್ತದೆ? ನಾನು ಹೇಳೋದು ಐಟಮ್ ಒರಿಜಿನಲ್ ಆಗಿದೆ, ಯಾಕೆ ಒಳಗಡೆ ಹೋಗ್ತದೆ, ಯಾಕೆ ಮುರಿದೋಗ್ತದೆ, ಯಾಕೆ ಬ್ರೇಕ್ ಆಗ್ತದೆ ಅಂತ. ಲೈವ್ ಆಗಿ ಇಷ್ಟು ಪ್ರೂಫ್ ನಿಮ್ಗೆ ಯಾರು ತೋರಿಸಿರೋದಿಲ್ಲ. ಇಷ್ಟು ಸ್ಟ್ರಾಂಗೆಸ್ಟ್ ಆಗಿರುವಂತಹ ಸೋಫಾ ಸೆಟ್ ನೀವು ಸಹಿತ ತಗೊಳ್ಬಹುದು, ಅದನ್ನು ಫ್ಯಾಕ್ಟ್ರಿ ಬೆಲೆಯಲ್ಲಿದೆ. ಸರ್ ನಾವಂತೂ ನಂಬಿದ್ವಿ ಸರ್, ಇಷ್ಟು ಸ್ಟ್ರಾಂಗ್ ಆಗಿದೆ ನಿಮ್ದೊಂದು ಸೋಫಾ. ಸರ್ ಇದು ಒಂದೇ ಸೋಫಾ ಅಲ್ಲ, ಪ್ರತಿಯೊಂದು ಸೋಫಾ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಹತ್ರ ಯಾವ ಸೋಫಾ ಮೇಲೆ ಹತ್ತಿ ಸರ್, ಹಿಂಗೆ ಯಾವ ಸೋಫಾ ಮೇಲೆ ಏನಾದ್ರೂ ಆಗ್ಲಿ ಸರ್, ಅದು ಒಂದು ಕುಶನ್ ಒಳಗೆ ಹೋಗ್ಲಿ, ಇಲ್ಲ ವುಡ್ ಬ್ರೇಕ್ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ. ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗೆ ಒಂದ್ ಸೋಫಾ ನಾನೇ ತಗೊಂಡ್ ನಿಮ್ಮ ಮನೇಲಿ ಇಳಿಸ್ಬಿಟ್ಟು ಬರ್ತೀನಿ ನೋಡಿ. ಇಷ್ಟು ಗ್ಯಾರಂಟಿ ಇದೆ. ಹೌದು, ಎಷ್ಟು ಜೋರಾಗಿ ಹತ್ತಿ ಸರ್, ಜೋರಾಗಿ ಇರ್ಲಿ ನೋಡಿ. ಒಂದು ಸೌಂಡ್ ಏನಾದ್ರು ಒಂಚೂರು ಬರ್ಲಿ ಸರ್. ಬರ್ತಾ ಇದೆಯಾ? ಇಲ್ಲ, ಏನು ಸೌಂಡ್ ಬರ್ತಾ ಇಲ್ಲ ಸರ್. ಇಷ್ಟು ಸ್ಟ್ರಾಂಗ್ ಅಂತೂ ಇದೆ. ಆದ್ರೆ ಸ್ಪೆಷಲ್ ಆಫರ್ ಏನ್ ಕೊಡ್ತೀರಿ ಸರ್ ನಮ್ ವಿಡಿಯೋ ನೋಡಿ ಬಂದವ್ರಿಗೆ? ಬರ್ಲಿ ಸರ್, ಖಂಡಿತ ಬರ್ಲಿ. ನಿಮ್ ಕಡೆಯಿಂದ ಬಂದ್ರೆ ಏನಾದ್ರು ಮಾಡ್ಬೇಕು. ಬಟ್ ನಮ್ದೇ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ನಾವು ಸೇಲ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ತುಂಬಾ ಕಡಿಮೆನೇ ನಾವು ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲೇ ಕೊಡ್ತಾ ಇರೋದ್ರಿಂದ ನಾನು ಎಕ್ಸ್ಟ್ರಾ ಪ್ರೈಸಸ್ ಏನು ಇಟ್ಟಿಲ್ಲ. ಓಕೆನಾ? ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅಂಗಡಿಗಳಿಗೆ ರಿಟೇಲ್ಗೆ ಅಂಗಡಿಗಳಿಗೆ ಏನ್ ರೇಟ್ಗೆ ಸಪ್ಲೈ ಕೊಡ್ತೀವೋ ಆ ರೇಟ್ಗೆ ನಾನು ಕಸ್ಟಮರ್ ಕೊಡ್ಬೇಕು ಅಂತ ರೆಡಿ ಇದೀನಿ. ಬಟ್ ಅದರಲ್ಲೂ ನಿಮ್ಗೆ ಒಂದು ಎಕ್ಸ್ಟ್ರಾ ಆಫರ್ ನಿಮ್ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ, ಇಡೀ ಬೆಂಗಳೂರಲ್ಲಿ 10,000 ಮೇಲೆ ಏನ್ ಐಟಮ್ ತಗೊಂಡು ಫ್ರೀ ಟ್ರಾನ್ಸ್ಪೋರ್ಟೇಷನ್, ಒಂದೇ ₹1 ಫ್ರೀ. ಹೌದು, ಒಂದೇ ₹1 ಟ್ರಾನ್ಸ್ಪೋರ್ಟೇಷನ್ ತಗೊಂಡಿರ ನಾನು ಕಳ್ಸಿಕೊಡ್ತೀನಿ ಸರ್. ಓಕೆ ಗೆಳೆಯರೆ, ನೋಡಿ ಇಷ್ಟು ಬೆಸ್ಟ್ ಆಗಿರುವಂತ ನಿಮ್ಗೆ ಎಲ್ಲ ವೆರೈಟೀಸ್ ನಾವು ತೋರಿಸಿದ್ದೇವೆ. ಒಮ್ಮೆ ವಿಸಿಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ. ಸರ್ ನಿಮ್ಗೆ ಇನ್ನೂ ಹೆಚ್ಚು ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ, ಎಲ್ಲ ಹೊಸ ವೆರೈಟೀಸ್ನು ತೋರಿಸ್ತಾರೆ.